মনো চল নিজ নিকেতনে, সংসার বিদেশে বিদেশির বেশে ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 118. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿಯ ಸ್ವಾಮೀಜಿಯ ಉಪನ್ಯಾಸವನ್ನು ಕೇಳಿದಂತಹ ಎಲ್ಲ ಅಮೆರಿಕನ್ನರು ಮಾರು ಹೋದಂತಹ ಬಗೆಯನ್ನು ಗಮನಿಸ್ತಾ ಇದ್ವಿ. ಸ್ವಾಮೀಜಿ ಅಮೆರಿಕದ ನನ್ನ ಸೋದರ ಸೋದರಿಯರೇ ಅಂತ ಹೇಳಿದ ತಕ್ಷಣ ಅವರಿಗೇ ಅರಿವಿಲ್ಲದ ಹಾಗೆ ಮಾಡಿದಂತಹ ಕರತಾಡನದ ಬಗ್ಗೆ ಮಿಸ್ ಮೇರಿ ಲೂಯಿ ಬ್ರೂಕ್ ಹೇಳೋದನ್ನು ಗಮನಿಸ್ತಾ ಇದ್ವಿ. ಈಗ ಅದರ ಮುಂದುವರೆದ ಭಾಗ. ವಿಶ್ವ ಭ್ರಾತೃತ್ವದ ಮಾತುಗಳನ್ನು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಎಲ್ಲರೂ ಆಡಿದರು. ಹಾಗಾದರೆ ಜನರ ಆ ಪ್ರತಿಕ್ರಿಯೆ ಅನ್ನುವಂಥದ್ದು ಸ್ವಾಮೀಜಿಯ ಮಾತುಗಳೊಂದಿಗೆ ಹೊರಹೊಮ್ಮಿದ ಯಾವುದೋ ಒಂದು ಅವ್ಯಕ್ತ ಶಕ್ತಿಯಿಂದ ಪ್ರಚೋದಿತಗೊಂಡಿರಬೇಕು ಅಲ್ವೇನೋ? ಅಮೆರಿಕದ ಇಷ್ಟು ಭಾರಿ ಸಂಖ್ಯೆಯ ಸಭಿಕರನ್ನು ಉದ್ದೇಶಿಸಿ ಸ್ವಾಮೀಜಿ ಮಾತನಾಡಿದ್ದು ಇದೇ ಮೊದಲನೇ ಸಲ. ಹಾಗೆ ಸ್ವತಃ ಸ್ವಾಮೀಜಿಯೂ ಕೂಡ ಅತೀವ ಭಾವಪರವಶರಾಗ್ಬಿಟ್ಟಿದ್ರು ಅನ್ನೋದನ್ನು ಗಮನಿಸಿದಾಗ ನಿಸ್ಸಂದೇಹವಾಗಿ ಅನ್ಸತ್ತೆ ಅವರು ಸಮ್ಮೇಳನದ ವೇದಿಕೆಯ ಮೇಲೆ ಎದ್ದು ನಿಂತು ಆ ಕ್ಷಣದಲ್ಲಿ ಅವರ ಸ್ವಸ್ವರೂಪಳಾಗಿದ್ದಲ್ಲಿ ಮಹಾಶಕ್ತಿ ಪರಿಪೂರ್ಣವಾಗಿ ಜಾಗೃತವಾಗ್ಬಿಟ್ಟಿತ್ತು. ಹಾಗೆ ಅಲ್ಲಿ ನೆರೆದಿದ್ದಂತಹ ಎಲ್ಲ ಸ್ತ್ರೀ ಪುರುಷರ ಸಮೂಹದೊಂದಿಗೆ ತಾವು ಆಧ್ಯಾತ್ಮಿಕವಾಗಿ ಅನನ್ಯರು ಅನ್ನುವಂತಹ ಭಾವ ಅವರ ಸಮಸ್ತ ವ್ಯಕ್ತಿತ್ವವನ್ನೇ ಆಕ್ರಮಿಸಿ ಅವರ ದನಿಯಲ್ಲಿ ಸ್ಪಂದನಗೊಳ್ತಿತ್ತು ಅಂದರೂ ಕೂಡ ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಶ್ರೋತೃಗಳೊಡೆಗೂ ಕೂಡ ಆ ಭಾವವು ರಭಸದಿಂದ ಪ್ರವೇಶ ಮಾಡಿಬಿಟ್ಟಿತ್ತು ಅಂತ ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಸ್ವಾಮೀಜಿ ಅಮೆರಿಕದ ಸೋದರ ಸೋದರಿಯರೇ ಅಂತ ಸಂಬೋಧನೆ ಮಾಡಿದಾಗ ಅದರಲ್ಲಿ ಹೃತ್ಪೂರ್ವಕತೆ ಇತ್ತು, ಅದರಲ್ಲಿ ಶ್ರದ್ಧೆ ಇತ್ತು. ಹಾಗಾಗಿ ಆ ಕರೆ ಸಮಸ್ತ ಸಭಿಕರ ಹೃದಯವನ್ನು ಮುಟ್ಟಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಮತ್ತೊಂದು ಪ್ರಮುಖವಾದ ಅಂಶವನ್ನು ಗಮನಿಸಬೇಕು. ಏನು ಅಂತಂದರೆ ಸ್ವಾಮೀಜಿಯ ವ್ಯಕ್ತಿತ್ವ ಆತ್ಮ ಸಾಕ್ಷಾತ್ಕಾರದಿಂದ ಪರಿಪೂರ್ಣಗೊಂಡಂಥ ವ್ಯಕ್ತಿತ್ವ. ಜೊತೆಗೆ ಶ್ರೀರಾಮಕೃಷ್ಣರು ಧಾರೆ ಎರೆದು ಕೊಟ್ಟಂತಹ ತಮ್ಮ ಸಮಸ್ತ ಆಧ್ಯಾತ್ಮಿಕ ಶಕ್ತಿಯನ್ನು ಒಳಗೊಂಡಂಥ ವ್ಯಕ್ತಿತ್ವ. ಇಂತಹ ವ್ಯಕ್ತಿತ್ವದಿಂದ ಸ್ವಾಮೀಜಿ ಸಭಿಕರ ಮುಂದೆ ನಿಂತು ಸಭಿಕರನ್ನ ಸೋದರ ಸೋದರಿಯರೇ ಅಂತ ಸಂಬೋಧನೆ ಮಾಡಿದಾಗ ಆ ಶಬ್ದದ ತರಂಗ ಮೂಲಕ ಆ ಆಧ್ಯಾತ್ಮಿಕ ಶಕ್ತಿ ತರಂಗವಾಗಿ ಹರಿದುಕೊಂಡು ಪ್ರತಿಯೊಬ್ಬನ ಹೃದಯವನ್ನು ಕೂಡ ಸ್ಪಂದಿಸುವ ಹಾಗೆ ಮಾಡ್ತು ಅನ್ಬೋದು. ಆ ಬಗೆಯ ಶಕ್ತಿ ಸಂಚಾರದ ಪ್ರಭಾವಕ್ಕೆ ಒಳಗಾದಂಥ ಸಭಿಕರು ಭಾವಾವೇಶ ಭರಿತರಾಗಿ ಆ ಭಾವಾವೇಶದ ಆವೇಗವನ್ನು ಪ್ರಚಂಡ ಕರತಾಡನದ ಹೃದ್ಗಾರಗಳ ಮೂಲಕ ವ್ಯಕ್ತಗೊಳಿಸಿದ್ರು ಅಂತ ಕೂಡ ನಾವಿಲ್ಲಿ ಧ್ಯಾನಿಸೋದಕ್ಕೆ ಸಾಧ್ಯ ಇದೆ. ಡಿ ವಿ ಗುಂಡಪ್ಪ ಹೇಳೋದು ಹಾಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನುವಂಥದ್ದು ಯಾವುದು ವಿಶ್ವ ಭ್ರಾತೃತ್ವ ಚಿಂತನೆಯನ್ನ ಮೂಡಿಸತ್ತೋ ಅಂತಹ ವಿಶ್ವ ಭ್ರಾತೃತ್ವ ಮನೋಭಾವ, ಅಂತಹ ವಿಶ್ವ ಭ್ರಾತೃತ್ವ ಭಾವ ಸ್ವಾಮೀಜಿಯ ಮೂಲಕ ಈ ಸೋದರ ಸೋದರಿಯರೇ ಅನ್ನುವಾಗ ಅಭಿವ್ಯಕ್ತಗೊಂಡಿದ್ದು ಇರ್ಬೋದು. ಹಿಂದಿನ ದಿನದವರೆಗೂ ಕೂಡ ಹೆಚ್ಚು ಕಡಿಮೆ ಅನಾಮಧೇಯರಾಗಿದ್ದಂಥ ಸ್ವಾಮೀಜಿ ಇದ್ದಕ್ಕಿದ್ದ ಹಾಗೆ ತಾರಾ ಪದವಿಗೆ ಏರ್ಬಿಟ್ರು. ಎಲ್ಲೆಲ್ಲಿ ನೋಡಿದ್ರು, ಎಲ್ಲೆಲ್ಲಿ ಕೇಳಿದ್ರು ಕೇವಲ ಸ್ವಾಮಿ ವಿವೇಕಾನಂದರ ಹೆಸರೇ, ಕೇವಲ ಸ್ವಾಮಿ ವಿವೇಕಾನಂದರ ವಿಷಯವೇ ಇತ್ತು. ಮರುದಿನದ ಪತ್ರಿಕೆಗಳೆಲ್ಲ ಕೂಡ ಸ್ವಾಮೀಜಿಯ ಭಾವಚಿತ್ರವನ್ನು ಮುಖಪುಟದಲ್ಲಿ ಮುದ್ರಿಸಿತು. ಅವರ ಭಾಷಣವನ್ನು ವಿವರವಾಗಿ ಪ್ರಕಟಣೆ ಮಾಡಿದು. ಅಷ್ಟೇ ಅಲ್ಲದೆ ಅವರ ಭಾಷಣವನ್ನು ವ್ಯಕ್ತಿತ್ವವನ್ನು ಮನಸಾರೆ ಪ್ರಶಂಸೆ ಮಾಡೋದು. ಸಾವಿರಾರು ಜನ ಅವರನ್ನು ಮಾತನಾಡಿಸಿ ಕೈ ಕುಲ್ಕೋದು, ಇಲ್ಲವೇ ಅವರ ಬಟ್ಟೆಯ ಅಂಚನ್ನು ಮುಟ್ಟೋದಕ್ಕೆ ಬರುವುದು, ಇಲ್ಲವೇ ದೂರದಲ್ಲೆಲ್ಲಾದರೂ ಅವರನ್ನು ನೋಡಿ ತೃಪ್ತರಾಗೋದಕ್ಕೆ ಹಾತೊರೆಯೋದು. ಕೋಟ್ಯಾಧಿಪತಿಗಳು ಅವರನ್ನು ತಮ್ಮ ಮನೆಗೆ ಆಹ್ವಾನಿಸಿರುವಂಥ ಹೆಮ್ಮೆಗಾಗಿ ಸ್ಪರ್ಧಿಸ್ತಿದ್ರು. ಸಮ್ಮೇಳನದ ಉದ್ಘಾಟನೆ ದಿನ ಸಭೆಯಲ್ಲಿ ಹಾಜರಾಗಿದ್ದಂಥ ಶ್ರೀಮತಿ ಆನಿ ಬೆಸೆಂಟ್ರು ತಾವು ಕೂಡ ಅದ್ಭುತವಾದಂಥ ನುಡಿಗಳನ್ನು ಮತ್ತೊಮ್ಮೆ ಬಣ್ಣಿಸಿ ಹೇಳ್ತಾರೆ. ಶಿಕಾಗೋ ನಗರದ ದಟ್ಟ ವಾತಾವರಣದ ಮಧ್ಯದಲ್ಲಿ ಪ್ರಖರ ಪೀತಾರುಣ ವಸ್ತ್ರಧಾರಿಯಾಗಿದ್ದಂತಹ ಭಾರತೀಯ
ಸೂರ್ಯನ ಹಾಗೆ ಕಂಗೊಳಿಸ್ತಾ ಇದ್ದಂತಹ ತೇಜೋಮಯ ಮೂರ್ತಿ, ಸಿಂಹ ಸದೃಶ ಶಿರ, ಇತರರ ಅಂತರಂಗವನ್ನು ಹೊಕ್ಕಿ ನೋಡಿಬಲ್ಲಂತಹ ಸುದೀರ್ಘ ದೃಷ್ಟಿ, ಚುರುಕಿನ ಚಲನವಲನ. ಇದು ಸಮ್ಮೇಳನದ ಪ್ರತಿನಿಧಿಗಳಿಗಾಗಿ ಕಾದರಿಸಿದ್ದಂತಹ ಕೋಣೆಯಲ್ಲಿ ಸ್ವಾಮಿ ವಿವೇಕಾನಂದರನ್ನ ಮೊಟ್ಟ ಮೊದಲನೇ ಬಾರಿಗೆ ಭೇಟಿಯಾದಂತಹ ನಾನು ಕಂಡಂತಹ ದೃಶ್ಯ ಅಂತ ಬರಿತಾಳೆ ಶ್ರೀಮತಿ ಆನಿ ಬೆಸೆಂಟ್. ಮುಂದುವರಿಸ್ತಾ ಹೇಳ್ತಾಳೆ, ಅವರನ್ನ ಅಂದ್ರೆ ಸ್ವಾಮಿ ವಿವೇಕಾನಂದರನ್ನ ಬರಿತಾ ಹೇಳ್ತಾಳೆ, ವಿವೇಕಾನಂದರನ್ನ ಜನ ಸನ್ಯಾಸಿ ಅನ್ನುತ್ತಿದ್ರು. ಹೌದು, ಅವರೊಬ್ಬ ಯೋಧ ಸನ್ಯಾಸಿಯೇ ಸರಿ. ಆದರೆ ಪ್ರಥಮ ನೋಟದಲ್ಲಿ ನನಗೆ ಅವರು ಸನ್ಯಾಸಿ ಅನ್ನುವುದಕ್ಕಿಂತ ಹೆಚ್ಚಾಗಿ ಒಬ್ಬ ಯೋಧನ ಹಾಗೆ ಕಂಡ್ರು. ಯಾಕೆ ಅಂದ್ರೆ ಆಗ ಅವರ ವ್ಯಕ್ತಿತ್ವದಲ್ಲಿ ರಾಷ್ಟ್ರಾಭಿಮಾನ, ಸ್ವಜನಾಭಿಮಾನಗಳು ಕಿಡಿಯ ಹಾಗೆ ಸಿಡಿತಾ ಇತ್ತು. ಜಗತ್ತಿನ ಪ್ರಾಚೀನತಮ ಜೀವಂತ ಧರ್ಮ ಯಾವುದು? ಹಿಂದೂ ಧರ್ಮ. ಅದರ ಪ್ರತಿನಿಧಿ ಯಾವತ್ತಿಗೂ ಕೂಡ ತಲೆಬಾಗೋದಕ್ಕೆ ಸಿದ್ಧನಿರಲಿಲ್ಲ. ತನ್ನ ಸನಾತನ ಹಿಂದೂ ಧರ್ಮ ಇಲ್ಲಿನ ಅಂದ್ರೆ ಅಮೆರಿಕನ್ನರ ಶ್ರೇಷ್ಠತಮ ಧರ್ಮಕ್ಕಿಂತಲೂ ತಕ್ಷಣ ಮಾತ್ರವಾದರೂ ಕೂಡ ಕನಿಷ್ಠ ಅನ್ನುವುದನ್ನು ಒಪ್ಪಿಕೊಳ್ಳೋದಕ್ಕೆ ಆತ ಸಿದ್ಧನಿರಲಿಲ್ಲ. ಭಾರತಾಂಬೆಯ ಸುಪಿತ್ರನು ದೂತನು ಆಗಿದ್ದಂತಹ ಅವನ ಮುಖದಲ್ಲಿ ಪಾಶ್ಚಾತ್ಯ ರಾಷ್ಟ್ರಗಳ ಮುಂದೆ ಭಾರತ ಅಪಮಾನಕ್ಕೀಡು ಮಾಡೋದಕ್ಕಿರುವಂತ ಯಾವುದೇ ಸಾಧ್ಯತೆಗಳು ಇರಲಿಲ್ಲ. ಅವನು ಭಾರತ ಮಾತೆಯ ಸಂದೇಶವನ್ನ ಹೊತ್ತು ತಂದಿದ್ದ. ಆಕೆಯ ಹೆಸರಿನಲ್ಲಿ ಮಾತನಾಡಿದ. ಜನ ಆಕೆಯ ಅಂದ್ರೆ ಭಾರತ ಮಾತೆಯ ಹಿರಿಮೆಯನ್ನ ಸ್ಮರಿಸುವ ಹಾಗೆ ಮಾಡಿದ ಈ ಯೋಧ ಸನ್ಯಾಸಿ. ವೀರ್ಯವಂತನೂ ಬಲಾಢ್ಯನೂ ಆದಂತಹ ಅವನು ಪುರುಷ ಸಿಂಹನ ಹಾಗೆ ನಿಂತು ಛಲದಿಂದ ತನ್ನ ಕಾರ್ಯವನ್ನ ಸಾಧಿಸೋದಕ್ಕೆ ಸಮರ್ಥನಾದ. ಹೇಳ್ತಾಳೆ, ಆದರೆ ವೇದಿಕೆ ಮೇಲೆ ಎದ್ದು ನಿಂತಾಗ ಸ್ವಾಮೀಜಿಯ ವ್ಯಕ್ತಿತ್ವ ಮತ್ತೊಂದು ಮುಖ ಪ್ರಕಟ ಆಯಿತು. ಅದೇ ಗಾಂಭೀರ್ಯ. ಆ ಗಾಂಭೀರ್ಯ ಅವರ ಹುಟ್ಟು ಗುಣವಾದಂತಹ ಆತ್ಮವಿಶ್ವಾಸ, ಆತ್ಮಶಕ್ತಿಗಳೆಲ್ಲವೂ ಕೂಡ ಎದ್ದು ಕಾಣಿಸಿತ್ತು. ಆದರೆ ಅವರು ಹೊತ್ತು ತಂದಿದ್ದಂತಹ ಆಧ್ಯಾತ್ಮಿಕ ಸಂದೇಶದ ಮೂಲಕ ಆ ಅತುಲ ಸೌಂದರ್ಯದ ಮುಂದೆ ಭಾರತದ ಜೀವನಾಡಿಯಾಗಿದ್ದಂತಹ ಅದ್ಭುತ ಆತ್ಮತತ್ವದ ಪರಮೋದ್ದಾತ ಸಂದೇಶದ ಮುಂದೆ ಆ ಗುಣಗಳು ಮರೆಯಾಗ್ಬಿಟ್ಟು ಮಂತ್ರಮುಗ್ಧವಾದಂತಹ ಅಗಾಧ ಜನಸ್ತೋಮ ಅವರ ಕಂಠದಿಂದ ಹೊಮ್ಮಿ ಬರ್ತಾ ಇದ್ದಂತಹ ಒಂದೇ ಒಂದು ಶಬ್ದ ವ್ಯರ್ಥವಾಗದ ಹಾಗೆ ಎಚ್ಚರಿಕೆಯಿಂದ ಎಲ್ಲರೂ ತೆರೆದ ಕಿವಿಗಳಿಂದ ಆಲಿಸಿದ್ರು. ಆ ಮಹಾಸಭಾಭವನದಿಂದ ಆಚೆಗೆ ಬರ್ತಿದ್ದಂತ ಒಬ್ಬ ಹೇಳ್ತಾನೆ, ಅವನೊಬ್ಬ ಅನಾಗರಿಕ ವಿಧರ್ಮಿ. ನಾವು ಅವರ ದೇಶಕ್ಕೆ ಧರ್ಮ ಪ್ರಚಾರಕರನ್ನ ಕಳಿಸ್ಕೊಡ್ತೇವೆ, ಆದರೆ ನಿಜಕ್ಕೂ ಅವರು ನಮ್ಮಲ್ಲಿಗೆ ಧರ್ಮ ಪ್ರಚಾರಕರನ್ನ ಕಳುಹಿಸ್ಕೊಡೋದು ಹೆಚ್ಚು ಸೂಕ್ತ ಅಂತ. ಹೀಗೆ ಸ್ವಾಮೀಜಿ ಒಂದೇ ದಿನದಲ್ಲಿ ಕೀರ್ತಿ ಶಿಖರವನ್ನ ಏರ್ಬಿಟ್ರು. ಆದರೆ ಅದರಿಂದ ಆಚೆಗೆ ಅವರಿಗೆ ಒಂದಿನಿತೂ ಸಂತೋಷವಾಗಲಿಲ್ಲ. ಇನ್ನು ಅಹಂಕಾರಂ ಅದಂತೂ ಮಾತೇ ಇಲ್ಲ. ಸಮಾಜದ ಶ್ರೀಮಂತರು, ಪ್ರತಿಷ್ಠಿತರು ಎಲ್ಲರೂ ಕೂಡ ಸ್ವಾಮೀಜಿಯ ಆಜ್ಞಾನುವರ್ತಿಗಳಾಗ್ತಿದ್ರು. ಆದರೆ ಈ ಎಲ್ಲ ವೈಭವ ಆಡಂಬರಗಳು ಸ್ವಾಮೀಜಿಯನ್ನು ಸೋಕೋದಕ್ಕೂ ಸಾಧ್ಯ ಆಗಲಿಲ್ಲ. ಸದಾ ಅವರ ಮನಸ್ಸಿನಲ್ಲಿದ್ದಂಥ ಒಂದೇ ಒಂದು ಚಿಂತೆ, ಏನದು? ವಿವೇಕಾನಂದರ ಮನಸ್ಸನ್ನು ಕಾಡ್ತಿದ್ದಂತಹ ಒಂದೇ ಒಂದು ಚಿಂತೆ, ಏನದು? ತನ್ನ ಮಾತೃಭೂಮಿಯ ಕೋಟ್ಯಾಂತರ ದೀನಾರ್ಥ ದರಿದ್ರರನ್ನ ಕುರಿತಾದಂತಹ ಚಿಂತೆ. ಸಮ್ಮೇಳನದ ಉದ್ಘಾಟನೆಯ ದಿನ ತಮ್ಮ ಮೊದಲ ಭಾಷಣವನ್ನ ಮಾಡಿ ಜಗತ್ಪ್ರಸಿದ್ಧರಾದಾಗ್ಲಿಂದಲೂ ಕೂಡ ರಾತ್ರಿ ಅವರೊಬ್ಬ ಶ್ರೀಮಂತನ ಅತಿಥಿಯಾಗಿದ್ರು. ತಮಗಾಗಿ ಬಿಟ್ಟುಕೊಟ್ಟಿದ್ದಂತಹ ವೈಭವೋಪೇತವಾದಂತಹ ರಾಜ ಕೊಠಡಿಯಲ್ಲಿ ಹಂಸತೂಲಿಕಾ ತಲ್ಪದಂತಹ ಶಯ್ಯೆಯ ಮೇಲ್ ಮಲ್ಕೊಂಡಿದ್ರು. ತಕ್ಷಣವೇ ಸ್ವಾಮೀಜಿಯ ಹೃದಯದಲ್ಲಿ ಅಡಕವಾಗಿದ್ದಂಥ ಭಾವನೆಗಳು ಎಲ್ಲವೂ ಒತ್ತರಿಸಿ ಬಂತು. ಓ ತಾಯೇ, ನನಗ್ಯಾಕೆ ಬೇಕು ಈ ಕೀರ್ತಿ? ನನಗ್ಯಾಕೆ ಬೇಕು ಈ ವೈಭೋಗ? ಅಲ್ಲಿ ನನ್ನ ಸೋದರರಾದಂತಹ ಅಸಂಖ್ಯಾತ ಜನ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಪಶುಗಳ ಹಾಗೆ ಜೀವಿಸ್ತಾ ಇರುವಾಗ ಈ ಹೆಸರು ಕೀರ್ತಿಗಳಿಂದ ನನಗೆ ಆಗ್ಬೇಕಾಗಿರೋದಾದ್ರೂ ಏನು ಅಂತ ಹಂಬಲಿಸಿದ್ರು ಸ್ವಾಮೀಜಿ. ಉಕ್ಕಿ ಹರಿದಂಥ ಕಣ್ಣೀರು ದಿಂಬನ್ನ ತೋಯಿಸ್ಬಿಡ್ತು. ಅಸಹನೀಯವಾದಂತಹ ಸಂಕಟದಿಂದಾಗಿ ಆ ರಾಜಯೋಗ್ಯ ಹಾಸಿಗೆಯ ಶರಶಯ್ಯ ಮೇಲೆ ಸ್ವಾಮೀಜಿ ಮಲಗೋದಕ್ಕೆ ಸಾಧ್ಯವಾಗಲಿಲ್ಲ. ನನಗ್ಯಾಕೆ ಬೇಕು ಈ ಶರಶಯ್ಯೆ ಅಂತ ಭಾಸವಾಯಿತು. ಅದರ ಮೇಲೆ ಮಲಗೋದಕ್ಕೆ ಸಾಧ್ಯವಾಗ್ದಲೆ ಸ್ವಾಮೀಜಿ ಆ ದಿನ ನೆಲದ ಮೇಲೆ ಉರುಳುಕೊಂಡ್ರು. ಹೇಳ್ತಾರೆ, ಮನಸ್ಸಿನಲ್ಲೇ ಅನ್ಕೊಂಡ್ರು, ಅಮ್ಮ, ಈ ಹೆಸರು, ಕೀರ್ತಿ, ಗೌರವ ಎಲ್ಲದನ್ನ ನೀನೇ ಇಟ್ಕೋ.
ಬದಲಾಗಿ ನಾನು ನನ್ನ ದೇಶ ಬಾಂಧವರ ಶೋಕವನ್ನು ಶಮನ ಮಾಡೋ ಹಾಗೆ ನನಗೆ ನೆರವಾಗುವಮ್ಮ ಅಂತ ಜಗನ್ಮಾತೆಯನ್ನು ಪ್ರಾರ್ಥಿಸಿದ್ರು. ತಮ್ಮನ್ನರಸಿ ಬಂದಂತಹ ಗೌರವ ಮನ್ನಣೆಗಳಿಗೆ ಸ್ವಾಮೀಜಿ ಪ್ರತಿಕ್ರಿಯೆ ಕೊಟ್ಟಂತಹ ಬಗೆ ಇದು. ಮುಂದೇನಾಯಿತು ಅನ್ನೋದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.